ಮದುವೆಯಾಗಿ ಮನೇಲೆ ಕೂತಿದ್ರೆ ಅಪ್ಪಂಗೆ ಹೊರೆಯಾಗಿ ಕೂತಿದ್ದಾಳೆ ಅಂತ ಹೇಳ್ತಾರೆ. ಅದೇ ಹೆಣ್ಣು ಮದುವೆಯಾಗಿ ಗಂಡನ ಮನೆಯಲ್ಲಿ ಕೂತಿದ್ರೆ ಮದುವೆಯಾಗಿದೆ, ಎಜುಕೇಶನ್ ಇದೆ, ಗಂಡನ ದುಡ್ಡನ್ನ ಖರ್ಚು ಮಾಡ್ಕೊಂಡು ಆರಾಮಾಗಿದ್ದಾಳೆ ಅಂತ ಹೇಳ್ತಾರೆ. ಅದೇ ಹೆಣ್ಣು ಮದುವೆಯಾಗಿ ಕೆಲಸಕ್ಕೆ ಹೋದ್ರೆ ಮನೆ ಮಠ ಅಂತ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬರೀ ಕೆಲಸ ಅಂತ ಆಚೆನೆ ಇರ್ತಾಳೆ ಅಂತ ಹೇಳ್ತಾರೆ. ಅದೇ ಹೆಣ್ಣು ಮದುವೆಯಾಗಿ ಮಕ್ಕಳಾಗಿ ಮನೇಲೆ ಕೂತಿದ್ರೆ ಎಷ್ಟು ಲೇಸಿ ನೋಡು, ಬರೀ ಗಂಡನ ದುಡ್ಡನ್ನ ಖರ್ಚು ಮಾಡ್ಕೊಂಡು ಆರಾಮಾಗಿ ಮಲಗಿರ್ತಾಳೆ ಅಂತ ಹೇಳ್ತಾರೆ. ಅದೇ ಹೆಣ್ಣು ಮದುವೆಯಾದ್ಮೇಲೆ ಮಕ್ಕಳಾದ್ಮೇಲೂ ಕೆಲ್ಸಕ್ಕೆ ಹೋದ್ರೆ ಎಷ್ಟು ಸೆಲ್ಫಿಶ್ ನೋಡು, ಅವಳಿಗೆ ಮಕ್ಕಳು ಗಂಡ ಅನ್ನೋ ಯೋಚನೆ ಇಲ್ಲ, ಬರೀ ತಂದಷ್ಟೇ ತಾನು ನೋಡ್ಕೊತಾಳೆ, ಆಚೆ ಹೋಗಿ ದುಡಿಮೆ ಮಾಡ್ತಾಳೆ ಅಂತ ಹೇಳ್ತಾರೆ. ಸೊ ಲೇಡೀಸ್, ನೀವೇನೇ ಮಾಡಿದ್ರು ಮಾಡಿಲ್ಲ ಅಂದ್ರು ಜನ ಅಂದೇ ಅಂತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಮನೇಲೆ ಇಟ್ಕೊಂಡು ಗಂಡ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊತಾ ನಮ್ಮ ಎಜುಕೇಶನ್ ನಾವು ಒಳ್ಳೆ ತರನಾಗಿ ಯೂಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ನನಗೆ ಬ್ಲೆಸ್ಸಿಂಗ್ ಆಗಿ ಸಿಕ್ತು. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ದಿನದಲ್ಲಿ ಏನಿಲ್ಲ ಅಂದ್ರೆ 2 to 3 ಅವರ್ಸ್ ಮಾತ್ರ ಟೈಮ್ ಸ್ಪೆಂಡ್ ಮಾಡಿ ವಾರಕ್ಕೆ 10,000 to 20,000 ಮನೇಲೆ ಕೂತ್ಕೊಂಡು ಅರ್ನ್ ಮಾಡ್ತಾ ಇದ್ದೀನಿ. ಇದೇ ತರ ಪ್ಲಾಟ್ಫಾರ್ಮ್ ನಿಮ್ಗೂ ಬೇಕು ಅಂತ ಇದ್ರೆ ಈ ರೀಲ್ ನನಗೆ ಶೇರ್ ಮಾಡಿ, ನಾನು ಈ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ.